ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಒಂದೇ ಸ್ಟೆಪ್ನಲ್ಲಿ ಹಾಕುವಂಥ ಸಾರಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣ. ಇದಕ್ಕೆ ನಾನು 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ನೋಡಿ, ಮೊದಲಿಗೆ ದಾರಾನ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬಟ್ಟೆ ಹಿಂದಿಂದ ದಾರ ತೊಗೊಂಡು ಬಂದು ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಮೊದಲಿಗೆ ಲಾಕ್ ಮಾಡಿರ್ತೀವಿ ಅಲ್ವಾ, ಅದರ ಪಕ್ಕನೇ ಬಟ್ಟೆಗೆ ಸೇರಿಸಿ ಕಂಬನ ಹಾಕ್ಕೊಳ್ಬೇಕು. ನೋಡಿ, 3 ಚೈನ್ ಹಾಕ್ಕೊಂಡಿದ್ದೀನಿ, ಮತ್ತು ಅದರ ಪಕ್ಕನೇ ಒಂದು ಕಂಬನ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಅದರ ಪಕ್ಕ ಇನ್ನೊಂದು ಕಂಬನ ಹಾಕ್ಕೊಳ್ಬೇಕು. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಮೊದಲು ಒಂದು ಕಂಬ ಹಾಕ್ಕೊಂಡಿದ್ದೀನಿ ಅಲ್ಲ, ಅದರ ಪಕ್ಕನೇ ಬಟ್ಟೆ ಒಳಗಿಂದ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಇವಾಗ 2 ಕಂಬ ಹಾಕ್ಕೊಂಡೆ. ಅದೇ ಥರ ಇನ್ನೂ ಒಂದು ಕಂಬ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು 3 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 4 ಕಂಬ ಹಾಕ್ಕೊಳ್ಬೋದು. ನೋಡಿ, ನಾನಿವಾಗ 3 ಕಂಬ ಹಾಕ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ದಾರ ತಗೊಂಡು ಎರಡನ್ನು ಒಂದು ಮಾಡಿಕೊಂಡೆ, ಮತ್ತು ಎರಡನ್ನು ಒಂದು ಮಾಡಿಕೊಂಡೆ. ನೋಡಿ, 3 ಕಂಬ ಕಂಪ್ಲೀಟ್ ಆಯಿತು. ಇವಾಗ ದಾರಾನ ಸ್ವಲ್ಪ ಜಾಸ್ತಿ ಎಳ್ಕೊಂಡು ಅದಕ್ಕೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಯಾವುದೇ ಡಿಸೈನ್ ಬೀಡನ್ನ ತೊಗೊಳ್ತಾ ಇಲ್ಲ. ನಾನು ಇದಕ್ಕೆ ರೌಂಡಾಗಿರೋ ಪ್ಲೇನ್ ಬೀಡನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ದಾರಾನ ಸ್ವಲ್ಪ ಜಾಸ್ತಿ ತಗೊಂಡು ಅದಕ್ಕೆ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿದ ಮೇಲೆ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು 3 ಕಂಬ ಹಾಕಿರ್ತೀವಿ ಅಲ್ವಾ, ಅದಕ್ಕೆ ಇವಾಗ ಮತ್ತೆ ಒಂದು ಕಂಬ ಹಾಕ್ಕೋಬೇಕು. ಹೇಗಂದರೆ, ಸೂಜಿ ಮೇಲೆ ದಾರ ತಗೊಂಡು 3 ಮತ್ತು 4 ಕಂಬಗಳ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ಲ, ಅಲ್ಲಿ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 ಚೈನ್, 2 ಚೈನ್, 3 ಚೈನ್. ಹೀಗೆ 3 ಚೈನ್ನ ಹಾಕ್ಕೊಂಡು ಒಂದು ಇಲ್ಲಿ ಪಿಕೋಟ್ ಹಾಕಬೇಕು. ನೋಡಿ, 3 ಚೈನ್ ಹಾಕಿದ ಮೇಲೆ ಬೀಡ್ ಪಕ್ಕ ಒಂದು ಕಂಬ ಹಾಕಿರ್ತೀವಿ ಅಲ್ಲ, ಆ ಕಂಬ ಮತ್ತು ಬೀಡ್ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ಲ, ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಲಾಕ್ ಮಾಡಿದ ಮೇಲೆ ನಾವು ಮೊದಲಿಗೆ ಒಂದು ಕಂಬ ಹಾಕಿದ್ವಿ ಅಲ್ಲ, 3 ಮತ್ತು 4 ಕಂಬಗಳ ಮಧ್ಯೆ ಹೋಗಿ ದಾರ ತಂದಿದ್ವಿ ಅಲ್ಲ, ಅದೇ ಪ್ಲೇಸಲ್ಲಿ ಮತ್ತೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ಬೇಕು, ಮತ್ತು ಎರಡನ್ನು ಒಂದು ಮಾಡ್ಕೊಳ್ಬೇಕು. ಇದೇ ಥರ ಇಲ್ಲಿ 3 ಕಂಬನ ಹಾಕಬೇಕಾಗತ್ತೆ. ನೋಡಿ, ಒಂದು ಕಂಬ ಹಾಕ್ಕೊಂಡೆ. ಇವಾಗ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು 3 ಮತ್ತು 4 ಕಂಬಗಳ ಮಧ್ಯೆ ಇರೋ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಹಾಗೆ ನೋಡಿ ಫ್ರೆಂಡ್ಸ್, ಅಂದರೆ ಆರ್ಚ್ ಕರೆಕ್ಟಾಗಿ ಅರ್ಥ ಆಗುತ್ತೆ. ಆಮೇಲೆ ಕಂಬಗಳನ್ನು ಹಾಕಬೇಕಾದ್ರೆ ಹೆಚ್ಚು ಕಡಿಮೆ ಹಾಕಬಾರ್ದು, ಒಂದೇ ರೀತಿಯಾಗಿ ಬರಬೇಕು ಕಂಬಗಳು. ಆ ರೀತಿಯಾಗಿ ಹಾಕಿದರೆ ಡಿಸೈನ್ ತುಂಬ ನೀಟಾಗಿ ಕಾಣಿಸುತ್ತೆ. ನೋಡಿ, ಇದಕ್ಕೆ ಬೇಕಾದರೆ ನೀವು ಕುಚ್ಚು ಹಾಕ್ಕೊಳ್ಬೋದು. ಕುಚ್ಚು ಬೇಡ ಅಂತಂದರೆ ಇದೇ ರೀತಿ ಆರ್ಚ್ ಹಾಕ್ತಾ ಹೋಗಬೇಕು. ನೋಡಿ, ನಾನಿವಾಗ 3 ಕಂಬಗಳನ್ನು ಹಾಕಿದ್ದೀನಿ, 4ನೇ ಕಂಬ ಹಾಕ್ತಾಯಿದ್ದೀನಿ. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡಿಕೊಂಡೆ. ಇವಾಗ 4 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಕ್ರೋಶನ ಸ್ಟ್ರೇಟಾಗಿ ಇಡಬೇಕು. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಜೊತೆ ಸೇರಿಸಿ ಮತ್ತೆ ಒಂದು ಕಂಬನ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾವು ಸ್ವಲ್ಪ ಆಚೆ ಈಚೆ ಹಾಕಿದ್ರೂ ಆರ್ಚ್ ನೀಟಾಗಿ ಬರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ತಂದು ನೋಡಿ ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮತ್ತೆ ಕಂಬನ ಹಾಕ್ಕೊಳ್ಬೇಕು. ಫಸ್ಟ್ ಆರ್ಚ್ ಹಾಕಿದ್ನಲ್ಲ ಫ್ರೆಂಡ್ಸ್, ಅದೇ ಥರ ಇವಾಗ ಇನ್ನೊಂದು ಆರ್ಚ್ ಹಾಕ್ತಾಯಿದ್ದೀನಿ. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ತಂದು ನೋಡಿ ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. 2 ಕಂಬನ ಹಾಕ್ಕೊಂಡಿದ್ದೀನಿ. ಇವಾಗ 3rd ಕಂಬ ಹಾಕ್ಕೊಳ್ತೀನಿ. ನೋಡಿ, ಈ ಡಿಸೈನ್ಗೆ ರೇಟ್ ಅಂದರೆ 350 to 400 ರುಪೀಸ್ ಆಗುತ್ತೆ. ನೋಡಿ, 2 ಕಂಬ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ 3rd ಕಂಬನ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಕಂಬಗಳು ಹೆಚ್ಚು ಕಮ್ಮಿ ಆದರೆ ಆರ್ಚ್ ನೀಟಾಗಿ ಬರೋದಿಲ್ಲ, ಹಾಗಾಗಿ ನೀಟಾಗಿ ಹಾಕಬೇಕು. ಎಲ್ಲ ಕಂಬಗಳು ಒಂದೇ ಸಮನಾಗಿ ಬಂದಿರಬೇಕು. ನೋಡಿ ಇವಾಗ 3 ಕಂಬನ ಹಾಕ್ಕೊಂಡೆ, 4ನೇ ಕಂಬ ಹಾಕ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಕಂಬಗಳು ಒಂದ್ರ ಪಕ್ಕನೇ ಒಂದು ಬಂದಿರಬೇಕು ಫ್ರೆಂಡ್ಸ್, ಅಂದರೆ ನೀಟಾಗಿ ಕಾಣಿಸುತ್ತೆ. ದೂರ ದೂರ ಆದರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ ಇವಾಗ 4 ಕಂಬ ಹಾಕಿದ ಮೇಲೆ ನಾನು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರೌಂಡ್ ಶೇಪ್ ಬೀಡ್, ಯಾವುದೇ ಡಿಸೈನ್ ಬೀಡ್ ನಾನು ಯೂಸ್ ಮಾಡ್ಕೊಳ್ತಾ ಇಲ್ಲ. ನೋಡಿ ಬೀಡನ್ನ ಇನ್ಸರ್ಟ್ ಮಾಡಿದ ಮೇಲೆ ಮತ್ತೆ ಬೀಡ್ಗೆ ಸೇರಿಸಿ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬೀಡ್ಗೆ ಸೇರಿಸ್ಕೊಂಡು ಒಂದು ಲಾಕ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಲಾಕ್ ಹಾಕ್ಕೊಂಡು ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು 3 ಕಂಬಗಳ ಮಧ್ಯೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಮಾತ್ರ ಕಂಬ ಹಾಕ್ಕೊಳ್ಬೇಕು. ಇಲ್ಲಿ ನಾವು ಬೀಡ್ ಹಾಕಿದ ಮೇಲೆ ಒಂದು ಕಂಬ ಮಾತ್ರ ಹಾಕ್ಕೊಳ್ಬೇಕು. ಮೊದಲಿಗೆ ಒಂದು ಕಂಬ ಹಾಕಿದ ಮೇಲೆ ಅದಕ್ಕೆ ಒಂದು ಪಿಕೋಟ್ ಹಾಕ್ಕೊಳ್ಬೇಕು. ನೋಡಿ ಒಂದು ಕಂಬ ಹಾಕ್ಕೊಂಡೆ, ಬೀಡಿಗೆ ಅಟ್ಯಾಚ್ ಮಾಡಿ ಆದಮೇಲೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 ಚೈನ್, 2 ಚೈನ್, 3 ಚೈನ್ ಅಂಥೇಳಿ ನಾನು 3 ಚೈನ್ನ ಹಾಕ್ಕೊಂಡು ಆ 3 ಚೈನ್ನ ಇವಾಗ ಒಂದು ಕಂಬ ಹಾಕಿದ್ವಿ ಅಲ್ಲ ಬೀಡ್, ಮತ್ತು ಆ ಕಂಬದ ಮಧ್ಯೆ ಹೋಗಿ ಲಾಕ್ ಮಾಡಬೇಕು. ನೋಡಿ ಆ 3 ಚೈನ್ನ ಬೀಡ್ ಮತ್ತು ಕಂಬಕ್ಕೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಒಂದು ಪಿಕೋಟ್ ಆಯಿತು. ಇವಾಗ ಅದೇ 3 ಮತ್ತು 4 ಕಂಬಗಳ ಮಧ್ಯೆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕಂಬಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ಇದು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಆಯಿತು. ಒಂದೇ ಗಂಟೆಯಲ್ಲೇ ಹಾಕಿ ಮುಗಿಸ್ಬೋದು ಈ ಡಿಸೈನ್ನ. ನೋಡಿ ಮತ್ತು 2ನೇ ಕಂಬ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 3ನೇ ಕಂಬ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ದಾರ ತಗೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ 4ನೇ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 4ನೇ ಕಂಬ ಆಯಿತು. ಆಗಿದ್ಮೇಲೆ ಮತ್ತು ಇವಾಗ ಒಂದು ಚೈನ್ ಹಾಕಿ ಮತ್ತು ಬೀಡನ್ನ ಸೇರಿಸ್ಕೊತಾ ಹೋಗಬೇಕು. ನೋಡಿದ್ರಲ್ಲ, ಇವಾಗ 2 ಆರ್ಚ್ ಹಾಕಿದ್ದೀನಲ್ಲ, ಅದೇ ಥರ ಎಂಡ್ವರೆಗೂ ಹಾಕ್ಕೊಳ್ತಾ ಹೋಗಬೇಕು. ಈ ವರ್ಕ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ 2 ಆರ್ಚ್ ಹಾಕಿ ತೋರಿಸ್ತೀನಿ, ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಾವು ಇಲ್ಲಿ 1 ಚೈನ್ ಹಾಕಿದ್ದೀವಲ್ಲ, 1 ಆರ್ಚ್ ಮತ್ತು ಇನ್ನೊಂದು ಆರ್ಚ್ ಮಿಡ್ಲಲ್ಲಿ ಗ್ಯಾಪಲ್ಲಿ 1 ಚೈನ್ ಹಾಕಿದ್ದೀವಲ್ಲ, ಇಲ್ಲಿ ಬೇಕಾದರೆ ನೀವು 2 ಚೈನ್ 3 ಚೈನ್ ಹಾಕ್ಕೊಂಡು ಕುಚ್ಚು ಕಟ್ಕೊಳ್ಬಹುದು. 1 ಆರ್ಚ್ ಆದಮೇಲೆ ಒಂದು ಕುಚ್ಚು ಕಟ್ಬೋದು, ಅಥವಾ 2 ಆರ್ಚ್ ಆದಮೇಲೆ ಒಂದು ಕುಚ್ಚು ಹಾಕ್ಬೋದು, ಅಥವಾ 3 ಆರ್ಚ್ 4 ಆರ್ಚ್ ಆಗಿದ ಮೇಲೆ ಕುಚ್ಚು ಕಟ್ತಾ ಹೋಗ್ಬೋದು. ಕುಚ್ಚು ಕಟ್ಟದೇ ಡಿಸೈನ್ ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.